ಬನ್ನಿ ಡಿಸ್ಕಸ್ 2 ಗಂಟೆ. ಅಧ್ಯಕ್ಷೆ, ಕರ್ನಾಟಕ ವಿಧಾನಸಭೆಯಲ್ಲಿ ಮಂಡಿಸುವಂತೆ ಮತ್ತು ಕರ್ನಾಟಕ ಅಲ್ಲ ಆಮೇಲೆ ಚರ್ಚೆ ಹೋಗಿ ಮಾತಾಡೋದು ಇಲ್ಲಪ್ಪ, ನೀನ್ ಹೆಂಗ್ ಕೇಳ್ತೀಯ ಹಂಗೆ ಮಾಡ್ತೀನಿ ನಾನು. ಕರ್ನಾಟಕ ವಿಧಾನಸಭೆ ಮಂಡಿಸಿದಂತೆ ಕರ್ನಾಟಕ ವಿಧಾನಮಂಡಲದ ಜಂಟಿ ಪರಿಶೀಲನಾ ಸಮಿತಿ ಶಿಫಾರಸಿದ್ದೆ 2024ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ಪರ್ಯಾಲೋಚಿಸುತ್ತೆ ಎಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮನೆ ಮಂತ್ರಿ ವಿವರ ನೀಡುವುದು. ಅಧ್ಯಕ್ಷೆ, ನಾನು ಹಿಂದೆ ಇದನ್ನ ಮಂಡಿಸಿದ್ದೆ. ಇದು ಒಂದು ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡುವಂತ ಒಂದು ವಿಧೇಯಕ. 1938ರಲ್ಲಿ ಬೆಂಗಳೂರಿನ ಆವತ್ತಿನ ಕಾಲದಲ್ಲಿ ಮಾನ್ಯ ಶ್ರೀ ಕೆಂಪೇಗೌಡರು ಈ ಒಂದು ನಗರವನ್ನು ಸ್ಥಾಪನೆ ಮಾಡಿ ಇಡೀ ವಿಶ್ವ ಈ ಬೆಂಗಳೂರು ನಗರವನ್ನು ನೋಡ್ತಾ ಇದೆ. ಇಲ್ಲಿ ಹವಾಗುಣ, ಪರಿಸರ, ಸಂಸ್ಕೃತಿ ಎಲ್ಲ ಕೂಡ ಬಹಳ ದೊಡ್ಡ ದಿಟ್ಟವಾಗಿದೆ. ಹಿಂದೆ ಅನೇಕ ಪರಿಸ್ಥಿತಿ ಬಂದ ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ನಾವು ಬೆಳೆಸ್ಕೊಂಡು ಬಂದಿದ್ದೇವೆ. ಮುನ್ಸಿಪಾಲಿಟಿ ಕೂಡ ಆಗಿತ್ತು. ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಅವರು ಕೂಡ ಅಲಹಾಬಾದ್ ಮುನ್ಸಿಪಾಲಿಟಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಬೆಂಗಳೂರು ನಗರದಲ್ಲೂ ಕೂಡ ಮಾನ್ಯ ಶ್ರೀ ಹನುಮಂತಯ್ಯನವರು ಬೆಂಗಳೂರು ಮುನ್ಸಿಪಾಲಿಟಿಗೆ ಕೆಂಗಲ್ ಹನುಮಂತಯ್ಯನವರು ಯಾರು ಈ ವಿಧಾನಸೌಧ ಕಟ್ಟಿದ್ದಾರೆ ಅವರು ಕೂಡ ಇಲ್ಲಿ ಕೌನ್ಸಿಲರ್ ಆಗಿ ಇಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಿದೆ. ಮಧುರಲ್ಲಿ ರಾಜಗೋಪಾಲಾಚಾರಿ ಅವರು ಕೂಡ ಕೆಲಸ ಮಾಡಿದಂಥ ಇತಿಹಾಸ ಇದೆ. ಬಹಳ ಜನ ಲೀಡರ್ಸ್ ಎಲ್ಲ ನಮ್ಮ ಅರ್ಬನ್ ಲೋಕಲ್ ಬಾಡೀಸ್ ಇಂದ ಬೆಳೆದವರು. ಇಲ್ಲಿ ಸುರೇಶ್ ಕುಮಾರ್ ಅವರಿಲ್ಲ. ಬಹಳ ಜನ ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಸೋಮಣ್ಣ ಅವರು ಕಾರ್ಪೊರೇಟರ್ ಆಗಿದ್ರು, ನಮ್ಮ ಬಸವರಾಜ್ ಕಾರ್ಪೊರೇಟರ್ ಆಗಿದ್ರು, ನಮ್ಮ ಗೋವಿಂದ ಇವರು ನಮ್ಮ ಗೋಪಾಲಯ್ಯ ಕಾರ್ಪೊರೇಟರ್ ಆಗಿದ್ರು, ಇವರು ಮುನರತ್ನ ಕಾರ್ಪೊರೇಟರ್ ಆಗಿದ್ರು. ಬಹಳ ಜನ ಇಲ್ಲೂ ಕೂಡ ಕಾರ್ಪೊರೇಟರ್ಗಳಾಗಿ ನಮ್ಮ ರಾಮಲಿಂಗಾರೆಡ್ಡಿ ಅವರು, ರಾಮಮೂರ್ತಿ ಎಲ್ಲ ಕಾರ್ಪೊರೇಟರ್ಗಳಾಗಿ ಬೆಳ್ಕೊಂಡು ಬಂದಿದ್ದಾರೆ. ಮಂತ್ರಿಗಳಾಗಿದ್ದಾರೆ, ಚೀಫ್ ಮಿನಿಸ್ಟರ್ಗಳಾಗಿದ್ದಾರೆ. ಇದೆಲ್ಲ ಒಂದು ದೊಡ್ಡ ಇತಿಹಾಸ ಇದೆ. ಇವತ್ತು ನಾವು ಇದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತಿದೆ. ನಾನು ಎಸ್.ಎಂ. ಕೃಷ್ಣ ಅವರ ಅವಧಿಯಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ. ಆಗ ಯಲಹಂಕ ನಮ್ಮ ಹೆಬ್ಬಾಳ್ ಬಾರ್ಡ್ರಿಂದ ಹಿಡಿದು ಈ ಕಡೆ ರಾಜರಾಜೇಶ್ವರಿ ಎಲ್ಲ ಅದೆಲ್ಲ ಹೆಬ್ಬಾಳ್ ಆದಮೇಲೆ ಅದೆಲ್ಲ ನನ್ನ ಅರ್ಬನ್ ಡೆವಲಪ್ಮೆಂಟ್ಗೆ ಸೇರ್ತಿತ್ತು. ಈಗೇನು ನಮ್ಮ ಇವರು ಇದ್ದಾರೆ, ಮಂತ್ರಿ ಇದ್ದಾರೆ ನಮ್ಮ ಸುರೇಶ್ ಅವರು, ಆ ಇಲಾಖೆ ನನಗಿತ್ತು. ಬಟ್ ಆ ವ್ಯಾಪ್ತಿ ಸ್ವಲ್ಪ ಜಾಸ್ತಿ ಇತ್ತು. ಇದು ಬಹಳ ಪವಿತ್ರವಾದಂಥ ಬಿಲ್ಲು. ನನಗೆ ಈ ಸಂದರ್ಭದಲ್ಲಿ ಚರ್ಚೆ, ನಾನು ತಕ್ಷಣ ಇದನ್ನು ಮಂಡಿಸಿದಾಗ ನಮ್ಮ ವಿರೋಧ ಪಕ್ಷದ ನಾಯಕರು ಅನೇಕ ಸ್ನೇಹಿತರುಗಳು ನನಗೆ ಸಲಹೆ ಮಾಡಿದ್ರು, ನಾವು ವ್ಯಾಪಕವಾಗಿ ಚರ್ಚೆ ಮಾಡಬೇಕು, ಇದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಾನೇ ಸಂಪೂರ್ಣವಾಗಿ ಸದನ ಸಮಿತಿ ರಚನೆ ಮಾಡಲಿಕ್ಕೆ ನಾನು ಸಂಪೂರ್ಣವಾಗಿ ಒಪ್ಪಿಕೊಂಡೆ.